ನಾರಾಯಣಪುರ ಜಲಾಶಯಕ್ಕೆ ಬಂದಿದ್ದೀನಿ. ನಾರಾಯಣಪುರ ಜಲಾಶಯನ ಬಸವಸಾಗರ ಅಂತ ಕರೀತಾರೆ. ನೋಡಿ, ಇವತ್ತು ಎಲ್ಲ ಗೇಟನ್ನು ತೆಗೆದುಬಿಟ್ಟು ನೀರು ಬಿಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ನಾರಾಯಣಪುರ ಗ್ರಾಮದಲ್ಲಿ ಈ ಒಂದು ಜಲಾಶಯ ಬರುತ್ತೆ. 29 ಮೀಟರ್ ಹೈಟ್ ಇದೆ ಮತ್ತು 31 TMC ಅಷ್ಟು ನೀರನ್ನು ಇಲ್ಲಿ ಸಂಗ್ರಹ ಮಾಡಬಹುದು. ರಾಯಚೂರು, ವಿಜಯಪುರ, ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗಳಿಗೋಸ್ಕರ ಈ ಜಲಾಶಯವನ್ನು ನಿರ್ಮಾಣ ಮಾಡಿರೋದು. ನಾರಾಯಣಪುರ ಡ್ಯಾಮ್ನ ನೋಡಿಕೊಂಡು ಇಲ್ಲಿಂದ ಒಂದು 4 ಕಿಲೋಮೀಟರ್ ಹತ್ತಕ್ಕಿರ್ತಕ್ಕಂತಹ ಛಾಯಾ ಭಗವತಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಛಾಯೆ ಸೂರ್ಯನಿಂದ ಶಾಪಕ್ಕೆ ಗುರಿಯಾಗಿರ್ತಾಳೆ. ಆ ಋಷಿಗಳ ಸಲಹೆ ಮೇರೆಗೆ ಅವಳು ಕೃಷ್ಣಾ ನದಿಯ ತೀರಕ್ಕೆ ಬಂದು ತಪಸ್ಸನ್ನ ಮಾಡಿ ವಿಷ್ಣು ಮೋಹಿನಿ ರೂಪದಲ್ಲಿ ಪ್ರತ್ಯಕ್ಷನಾದ್ಮೇಲೆ ಅವಳ ಒಂದು ಶಾಪ ಏನಾಗುತ್ತೆ, ನಿವಾರಣೆ ಆಗುತ್ತೆ ಅಂತ ಒಂದು ಪೌರಾಣಿಕ ಸ್ಟೋರಿ ಇದೆ. ಹೀಗಾಗಿ ಇದು ಛಾಯಾ ಭಗವತಿ ತುಂಬಾ ವಿರಳ ದೇವಸ್ಥಾನ ಇದು. ಸ್ನೇಹಿತರೆ, ಛಾಯಾ ಭಗವತಿ ಪ್ಲೇಸ್ ಬಂದಿದ್ದೀವಿ ಇಲ್ಲಿ. ಶ್ರೀರಾಮ ಕೂಡ ಇಲ್ಲಿ ಬಂದಿದ್ದ, ಇಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದ ಕೃಷ್ಣೆಯ ತೀರದಲ್ಲಿ ಅಂತ ಒಂದು ಜನ ನಂಬಿಕೆ ಇರೋದ್ರಿಂದ ಅಕ್ಷಯ ತೃತೀಯ ದಿನ ಇಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿ ಸೇರ್ತಾರೆ. ಆ್ಯಕ್ಚುಲಿ ತುಂಬ ನೀರಿರೋದ್ರಿಂದ ಆ ದೇವಸ್ಥಾನನೇ ಮುಚ್ಚೋಗಿದೆ. ನಿಮ್ಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಏನೊಂದು ಸಣ್ಣದಾಗಿ ಮಂಟಪ ಥರ ಕಾಣಿಸ್ತಾ ಇದೆ. ಅಲ್ಲೇ ಕೆಳಗಡೆ ಹೋದರೆ ಆ್ಯಕ್ಚುಲಿ ದೇವಸ್ಥಾನ ಇತ್ತು. ಈಗ ತುಂಬ ನೀರು ಶೇಖರಣೆ ಆಗಿರೋದ್ರಿಂದ ಆಲ್ಮೋಸ್ಟ್ ಆ ದೇವಸ್ಥಾನ ಮುಚ್ಚೋಗಿದೆ. ಇಲ್ಲಿ ಯಾರು ಬೇಕಾದರೂ ಬಂದು ಪೂಜೆ ಮಾಡ್ಬೋದು. ಏನಾದರೂ ಸ್ಪೆಷಲ್ ಒಕೇಶನ್ ಇದ್ದಾಗ ಮಾತ್ರ ಅರ್ಚಕರು ಇರ್ತಾರೆ. ಇಲ್ಲಿ ಅದು ಬಿಟ್ಟರೆ ಯಾರೂ ಇರೋದಿಲ್ಲ ಇಲ್ಲಿ.